ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರಿರಿ ಎಂದು ಪುನರುತ್ಥಾನರಾದ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಪ್ರಬೋಧಿಸಿದರು. ಇದು ಕೇವಲ ಅವರಿಗೆ ಮಾತ್ರವಲ್ಲ, ಬದಲಾಗಿ ಎಲ್ಲ ವಿಶ್ವಾಸಿಗಳಿಗೆ ಇದೇ ಕರೆಯಾಗಿದೆ. ಸಭೆಯ ಮುಖ್ಯ ಕರ್ತವ್ಯ ಸುವಾರ್ಥ ಪ್ರಚಾರ ಕಾರ್ಯವಾಗಿದೆ. ಸುವಾರ್ತೆ ಸಾರಿದಾಗ ಜನರಿಗೆ ತಮ್ಮ ದುಸ್ಥಿತಿ, ಪಾಪದ ಸಂಬಳ ಮರಣ, ನನಗೆ ರಕ್ಷಕನ ಅವಶ್ಯಕತೆ ಇದೆ ಎಂದು ಅರ್ಥ ಆಗುತ್ತೆ. ದೇವರ ಅಪಾರ ಕರುಣೆ, ಪ್ರೀತಿ, ಅವರ ಕೃಪೆ ಮನವರಿಕೆಯಾದಾಗ ಅಲ್ಲಿ ವಿಶ್ವಾಸ ಬೆಳೆಯುತ್ತೆ, ವಿಶ್ವಾಸ ಬರುತ್ತೆ. ಅನೇಕರಲ್ಲಿ ಜೀವೋದ್ಧಾರ ಪಡೆಯಲು ಇದೊಂದು ಸುವಾರ್ಥ ಕಾರ್ಯ ದಾರಿಯಾಗಿದೆ. ನಮಗೆ ಆದೇಶ ಕೊಟ್ಟ ಕ್ರಿಸ್ತ ಯೇಸು ವಿಶ್ವಾಸಿಗಳಲ್ಲಿ ತಮ್ಮ ಆತ್ಮರ ಮೂಲಕ ಕಾರ್ಯ ಸಾಧಿಸುತ್ತಾರೆ. ಪುನರುತ್ಥಾನರಾದ ಯೇಸು ವಿಶ್ವಾಸದಿಂದ ನಾವು ಕಾರ್ಯ ಮಾಡುವಾಗ ಅನೇಕ ಅದ್ಭುತಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ಅದ್ಭುತಗಳು ಕೇಂದ್ರ ಬಿಂದು ಅಲ್ಲ, ಬದಲಾಗಿ ಎಲ್ಲ ಸಭೆಗಳ ಮೂಲ ಕೇಂದ್ರ ಸುವಾರ್ಥ ಕಾರ್ಯ ಆಗಬೇಕು. ಆದರೆ ಇಂದಿನ ಅನೇಕ ಸಭೆಗಳಲ್ಲಿ ಸುವಾರ್ತೆ ಸಾರುವುದು ಅವರ ಕರ್ತವ್ಯವಾಗಿಲ್ಲ, ಆದ್ಯತೆ ಆಗಿಲ್ಲ. ಬದಲಾಗಿ ಜನರನ್ನು ಸೇರಿಸೋದು, ಅನೇಕ ಕೂಟಗಳನ್ನು ಮಾಡಿ ಅದ್ಭುತ ಸೂಚಕಗಳನ್ನು ಸೇರಿಸಿ ತೋರ್ಪಡಿಸಿ ಎಲ್ಲರನ್ನು ಆಕರ್ಷಿಸೋದು, ಸ್ವಪ್ರತಿಷ್ಠೆಗಾಗಿ ಅಥವಾ ಹಣಕ್ಕಾಗಿ ಯೇಸು ಹೆಸರನ್ನು ದುರುಪಯೋಗಪಡಿಸೋದೇ ಆಗಿದೆ. ಆದರೆ ಇಂದಿನ ಮೊದಲ ವಾಚನದಲ್ಲಿ ಸಂತ ಪೇತ್ರರು ದೇವರ ಮಂದೆಯ ಪಾಲನೆ ಅಥವಾ ಸ್ವಾರ್ಥ ಕಾರ್ಯ ದೀನ ಮನೋಭಾವದಿಂದ, ಕ್ರಿಸ್ತ ಯೇಸುವಿನ ಮನೋಭಾವನೆಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಲು ನಮ್ಮೆಲ್ಲರಿಗೂ ಕರೆ ನೀಡ್ತಾರೆ. ದೇವರ ಸಾರ್ವಭೌಮತ್ವದ ಕೆಳಗೆ ನಾವು ದೀನರಾಗಬೇಕು. ದೇವರು ಗರ್ವಿಷ್ಠರನ್ನು ವಿರೋಧಿಸುತ್ತಾರೆ, ನಮ್ರರಿಗಾದರೂ ದಯೆ ತೋರಿಸುತ್ತಾರೆ. ನಮ್ಮ ಸೇವೆ ದೀನತೆಯಿಂದ, ಎಚ್ಚರಿಕೆಯಿಂದ, ಸಂಕಟದಲ್ಲಿ ಸ್ಥಿರವಾಗಿ ನಡೆಯಲು ಇಂದು ನಮ್ಮೆಲ್ಲರಿಗೂ ದೇವರು ಕರೆ ನೀಡ್ತಾರೆ. ಯೇಸು ಕ್ರಿಸ್ತರಲ್ಲಿ ನಮಗಿರುವ ಶಾಶ್ವತ ಮಹಿಮೆ, ಆ ಮಹಾಜೀವಂತ ನಿರೀಕ್ಷೆ ನಮ್ಮನ್ನು ಕೊನೆಯ ತನಕ ನಡೆಸುವಂಥದ್ದಾಗಿದೆ. ಪ್ರಿಯರೇ, ಇಂತಹ ಕ್ರಿಸ್ತ ಯೇಸುವಿನ ಮನೋಭಾವ, ದೀನ ಮನೋಭಾವ, ಸೇವಾ ಜೀವನ, ಆ ಜೀವಂತ ನಿರೀಕ್ಷೆ ನನ್ನದು ನಿಮ್ಮದಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.